ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನನ್ನ ಲಾಗ್ನಲ್ಲಿ ಮದರ್ಸ್ ಡೇ ಸ್ಪೆಷಲ್ ಇದೆ, ನೋಡ್ಕೊ ಬನ್ನಿ. ಆಸಾ ಸೊ ಏನು ಗೊತ್ತಾ ಫ್ರೆಂಡ್ಸ್, ಮೂವರು ಸಿಗೋದು ಅಪರೂಪ. ಸಿಕ್ಕಾಗ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಕಸಿನ್ಸ್ ಮಾತಾಡ್ಕೊಂಡಿದ್ವಿ. ಸೊ ಅದೇ ರೀತಿ ಆಯಿತು, ಸಡನ್ ಪ್ಲ್ಯಾನ್ ಆದ್ರೂ ಸೂಪರಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಅವ್ರಿಗೆ ನೆನ್ನೆ ಲಾಗಲ್ಲೆಲ್ಲ ನೋಡಿರ್ತೀರ, ಶಾಪಿಂಗ್ ಲಾಗು. ಸೊ ಅದನ್ನು ಸಹ ನೋಡ್ಕೊಂಡು ಬಂದಿದ್ರಿ ಅಲ್ವಾ. ಸೊ ಅದೇ ಗಿಫ್ಟ್ ಅವ್ರಿಗೂ ನಾವು ಕೊಟ್ಟಿದ್ದು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಕೇಕ್ ತಿನ್ನೋದು ಕಷ್ಟ ನಮ್ಮ ತಾಯಂದರು. ಸೊ ಒಬ್ಬರು ಐಸ್ ಕೇಕ್ ತಿನ್ನಲ್ಲ, ಒಬ್ಬರು ಮಾಮೂಲಿ ಕೇಕ್ ತಿನ್ನಲ್ಲ, ಇನ್ನೊಬ್ರು ಕೇಕೇ ತಿನ್ನಲ್ಲ. ಸೊ ಈ ಥರ ಆಗೋಗಿತ್ತು. ನಮಗಂತೂ ಕನ್ಫ್ಯೂಸ್ ಆಗಿ ಅದಕ್ಕೆ ಸುಮ್ಮನೆ ನೀವು ಕೇಕ್ ಕಟ್ ಮಾಡಿ ಆ ಕೇಕನ್ನು ನಾವು ಮಕ್ಕಳು ತಿಂತೀವಿ ಅಂತ ಹೇಳ್ಬಿಟ್ಟು ಕೊನೆಗೆ ಈ ರೀತಿ ಆಯಿತು. ಸೊ ಮಧ್ಯ ಕೂತಿರೋರು ನನ್ನ ತಾಯಿ, ಆಮೇಲೆ ಎಲ್ಲೋ ಚೂಡಿದಾರ್ ಇರೋರು ಅವರು ಸೆಕೆಂಡ್, ಬ್ಲೂ ಸೀರೆ ಇರೋರು ಮೂರನೇವರು. ಸೊ ಮೂವರು ತಾಯಂದರು. ಇನ್ನೊಬ್ಬರು ಇದ್ದರು, ಅವರು ತೀರ್ಕೊಂಡಿದ್ದಾರೆ, ನಮ್ಮ ದೊಡ್ಡಮ್ಮ. ಸೊ ಈಗ ಸದ್ಯಕ್ಕೆ ನಮ್ಮ ಇಬ್ಬರು ಚಿಕ್ಕಮ್ಮಂದರು, ಒಬ್ಬ ನಮ್ಮ ಅಮ್ಮನ ಜೊತೆ ಇವತ್ತು ಸೆಲೆಬ್ರೇಷನ್. ಸೊ ನೋಡಿ, ಇವರೇ ಕೇಕ್ ತಿನ್ನಲ್ಲ, ಅದಕ್ಕೆ ಎಲ್ಲ ಚೋಕ್ ಕೊಡ್ತಾಯಿದ್ದಾರೆ. ಸೊ ಇದೊಂದು ಸೆಲೆಬ್ರೇಷನ್ನು ಮದರ್ಸ್ ಡೇಗೆ. ಇಲ್ಲಿ ನಮ್ಮ ಚೀಕು ಅಂತೂ ಯಾವ ಡೇ ಆದರೆ ಏನು, ನಾನು ಎಂಜಾಯ್ ಮಾಡ್ತೀನಿ ಅಂತ ಎಂಜಾಯ್ ಮಾಡ್ಕೊಂಡಿದ್ದಾನೆ. ಕ್ಯಾಮ್ರಾ ನೋಡಿದ್ರೆ ಸಾಕು ಅವನು ಅಲರ್ಟ್ ಆಗಿ ಹೋಗ್ತಾನೆ, ಹಾಯ್ ಬಾಯ್ ಅಂದ್ಕೊಂಡು. ಸೊ ಆ ರೀತಿ ಆಗೋಗುತ್ತೆ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಮದರ್ಸ್ ಡೇ ಚಿಕ್ಕದಾಗಿ ನಾವು ಮಾಡಿದ್ರು, ಸಿಂಪಲಾಗಿ ಮಾಡಿದ್ದು. ಸೊ ಅರ್ಶಿನ ನೀರು ದಿನಾನೇ ಮಾಡಿರೋದ್ರಿಂದ ಏನು ಹೇಗೆ ಅರೇಂಜ್ಮೆಂಟ್ ಏನೂ ಇಲ್ಲ, ಸುಮ್ಮನೆ ಕ್ಯಾಶುವಲಾಗಿ ನಮ್ಮ ಖುಷಿಗೆ ನಾವು ಮಾಡಿದ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಸೀರೆಗಳನ್ನ ಕೊಡ್ತಾಯಿದ್ದೀವಿ ನಾವು. ಸೀರೆ ಎಕ್ಸ್ಪ್ರೆಷನ್ಸು ಎಲ್ಲ ನೋಡಿ, ಅಂದರೆ ಅವ್ರವ್ರ ತಾಯಂದ್ರಿಗೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸ್ವ್ಯಾಪ್ ಮಾಡ್ಕೊಂಡಿದ್ವಿ. ನಾನು ನಮ್ಮ ಚಿಕ್ಕಮ್ಮಂಗೆ ಕೊಡೋ ಥರ, ನನ್ನ ಕಸಿನ್ಸು ಹಾಗೆ ಹೇಳಿದ್ನಲ್ಲ, ಸ್ವ್ಯಾಪ್ ಮಾಡಿಕೊಂಡು ಕೊಡೋ ಥರ ಆಗಿತ್ತು. ಸೊ ಎಲ್ಲರಿಗೂ ಸಹ ಒಂದು ರೀತಿ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪ್ರತಿಯೊಬ್ಬರೂ ಸಹ ಮದರ್ಸ್ ಡೇ ಲಾಗ್ ನೋಡ್ತಾ ಇದ್ದೀರಾ. ಸೊ ನೀವು ಸಹ ಕಮೆಂಟಲ್ಲಿ ಅಮ್ಮ ಅಂತ ಹಾಕಿ, ಹಾರ್ಟ್ ಹಾಕಿ. ಸೊ ಖುಷಿಯಾಗುತ್ತೆ. ನೀವೂ ಸಹ ನನ್ನ ಲಾಗ್ ಪೂರ್ತಿ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ನೋಡಿ, ಈಗ ಸ್ಯಾರಿ ಓಪನ್ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ, ನಾವು ಡೈರೆಕ್ಟಾಗಿ ನೋಡೋಕ್ಕೂ. ಸೊ ಒಂದೇ ಕಲರ್ ಮೂವರು ತೊಗೊಂಡಿರೋದು, ಬಾರ್ಡರ್ಸ್ ಮಾತ್ರ ಚೇಂಜು. ಯಾವಾಗಾದರೂ ಮೂವರು ಒಟ್ಟಿಗೆ ಯಾವುದಾದ್ರೂ ಒಕೇಶನ್ಸ್ಗೆ, ಸಿಂಪಲ್ ಒಕೇಶನ್ಸ್ಗೆ ಉಟ್ಕೊಳ್ಳಿ ಅಂತ ತಂದಿರೋಂತಹ ಸೀರೆ ಇದು. ಸೊ ಏನಪ್ಪ ಅಂತ ಹೇಳಿದ್ರೆ, ಒಂದೇ ಸೀರೆ ಬಟ್ ಕಲರ್ಸ್, ಬಾರ್ಡರ್ಸ್ ಮಾತ್ರ ಚೇಂಜು. ಆ ಥರ ನಾವು ಸೆಲೆಕ್ಟ್ ಮಾಡಿದ್ದು. ಸೊ ನೋಡಿ, ಈ ರೀತಿ ಇದೆ ಸೀರೆ, ನಾವು ಕೊಟ್ಟಂತಹ ಗಿಫ್ಟು. ಆ್ಯಕ್ಚುಲಿ ಇನ್ನೂ ಏನೋ ಪ್ಲ್ಯಾನ್ ಮಾಡಿದ್ವಿ, ಬಟ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಟಯರ್ಡ್ ಆಗೋಗಿದ್ರಿಂದ ಸೊ ಸದ್ಯಕ್ಕೆ ಇದು ಸಾಕು, ಮುಂದಿನ ವರ್ಷ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟನ್ನ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಹೇಳಿದ್ನಲ್ಲ, ಅಕ್ಕಂದು ಬರ್ತಡೇ ಇರೋದ್ರಿಂದ ಅಕ್ಕಂದು ಶಾಪಿಂಗ್ ಬೇಕಿತ್ತು, ಈ ಶಾಪಿಂಗು. ಸೊ ಹಾಗೆ ಮನೇಲಿ ಈ ಥರ ಫಂಕ್ಷನ್ ಬೇರೆ ಇತ್ತಲ್ವ. ಸೊ ಎಲ್ಲ ಮುಗಿಸ್ಕೊಂಡು ಒಂದೇ ದಿನ, ಒಂದೇ ಸಂಡೇ ಇದ್ದಿದ್ದರಿಂದ ಒಂದೇ ದಿನ ಸೊ ಖುಷಿಯಾಗಿದ್ದಾರೆ ಅಂತ ಅನ್ಕೋತೀನಿ. ಅವ್ರ ಮಕ್ಕಳಲ್ಲೇ ಗೊತ್ತಾಗುತ್ತೆ ನಿಮಗೆ ಖುಷಿಯಾಗಿದೆ ಅಂತ. ಸೊ ಹಾಗೆ ಇದೆಲ್ಲ ಆದಮೇಲೆ ಬ್ಲೆಸ್ಸಿಂಗ್ಸ್ ಇರಲೇಬೇಕಲ್ವಾ. ಸೊ ಪ್ರತಿಯೊಬ್ಬ ಕಸಿನೂ ಸಹ ಬ್ಲೆಸ್ಸಿಂಗ್ಸ್ನ ತಗೊಂಡ್ವಿ. ದೊಡ್ಡವ್ರ ಬ್ಲೆಸ್ಸಿಂಗ್ಸ್ ಯಾವತ್ತಿದ್ರು ಒಳ್ಳೆಯದು. ಒಬ್ಬೊಬ್ಬರಿಗೆ ಮಾಡ್ಕೋಬೋದು. ಒಳ್ಳೆ ಯಾರಂತಾರೆ, ಸ್ಕೂಲಲ್ಲಿ ಅಟೆಂಡೆನ್ಸ್ ಅಥವಾ ಏನಾದರೂ ಹೋಮ್ವರ್ಕ್ ಬರ್ಬೇಕಾದ್ರೆ ಒಬ್ಬೊಬ್ಬರೇ ಸ್ಟೆಪ್ ಬೈ ಸ್ಟೆಪ್ ಬರ್ತಾರಲ್ಲ, ಆ ರೀತಿ ಒಬ್ಬೊಬ್ಬರೇ ಬಂದು ಕಾಲು ಮುಗಿತಾಯಿದ್ವಿ. ಬಟ್ ಎಲ್ಲೇ ಇದ್ದರೂ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಗೆ ಇದ್ದೇ ಇರುತ್ತೆ ಅಂತ ಗೊತ್ತು. ಬಟ್ ಆದ್ರೂ ಸಹ ಒಂದು ಮದರ್ಸ್ ಡೇ ಸ್ಪೆಷಲ್ ಅಲ್ವಾ, ಬ್ಲೆಸ್ಸಿಂಗ್ಸ್ ಇರಲೇಬೇಕು. ಸೊ ಇದು ನಾವು 4 ಜನ ಕಸಿನ್ಸು, ಅಕ್ಕ, ನಾನು, ಚಿಕ್ಕಮ್ಮನ ಮಕ್ಕಳು ಇಬ್ಬರು. ಸೊ ನಾವು 4 ಜನ ಕಸಿನ್ ಸೇರಿ ಮಾಡಿರೋಂಥದ್ದು. ಇದು ನನ್ನ ಮಗ ಉಲ್ಲಾಸು. ಸೊ ನೋಡಿ, ನಮ್ಮ ಚೀಕು ಹೇಗೆ ನೋಡ್ತಾ ಇದ್ದಾನೆ, ಏನಿದು ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಆಮೇಲೆ ಇಲ್ಲಿ ನಮ್ಮ ಚಿನ್ನು ಬಂದ, ನಮ್ಮ ಅಕ್ಕನ ಮಗ, ಅವನು ಸಹ ಬ್ಲೆಸ್ಸಿಂಗ್ಸ್ ತೊಗೊಂಡ. ಆ್ಯಕ್ಚುಲಿ ಚಿಕ್ಕಗೂ ಸಹ ಬ್ಲೆಸ್ಸಿಂಗ್ಸ್ ತಗೋ ಅಂತ ಹೇಳಿದ್ರೆ ಅವ್ರು ಯಾರೂ ಬೇಡ, ಅವನೇನು ಚಿಕ್ಕವನು ಅಂತ ಹೇಳ್ಬಿಟ್ಟು ಯಾರೂ ಸಹ ಕಾಲು ಮುಗಿಸ್ಕೊಳ್ಳಿಲ್ಲ, ಹಾಗೆ ಬ್ಲೆಸ್ ಮಾಡಿದ್ರು. ಸೊ ಕೊನೆಗೆ ಲಾಸ್ಟಲ್ಲಿ ಎಲ್ಲ ಊಟ ಕೂತಿದ್ವಿ, ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಎಲ್ಲನೂ ಸಹ ಜ್ಯೂಸನ್ನ ಕುಡಿತಾ ಇದ್ವಿ. ನನ್ನ ಕಸಿನ್ ಸರ್ವ್ ಮಾಡ್ತಾಯಿದ್ದಾರೆ ಪಾಪ.
ಸೊ ಎಲ್ಲ ಜ್ಯೂಸ್ ಕುಟ್ಕೊಂಡು ಒಳ್ಳೆ ಟೈಮ್ ಒಂದು ಏನಂತಾರೆ ಒಂದು 12 ಅವರ್ಸ್ ಜೊತೆಲಿದ್ವಿ ಅಂತಲೇ ಹೇಳ್ಬೋದು. ಆರಾಮಾಗಿ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಆ ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಆ ದಿನ ಹೋಯ್ತು. ಸಂಡೇ ಕಣ್ಣು ಮುಚ್ಕೊಂಡು ತೆಗೆಯೋಷ್ಟರಲ್ಲಿ ಮಾಯ ಆಗೋಯ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವ್ಲಾಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ಮೊದಲೇ ಬಾರಿಗೆ ಚಾನಲ್ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ, ಸೊ ಈ ವ್ಲಾಗ್ ನೀವು ಇಷ್ಟಪಟ್ಟಿರ್ತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.